ಆ ಮನೆಯ ಲೈಟ್ ಯಾವತ್ತೂ ಆಫ್ ಆಗೋದಿಲ್ಲ. ಹಾಯ್ ಸ್ನೇಹಿತರೆ, ಇದು ಒಂದು ಸಾಮಾನ್ಯ ಕಥೆಯಲ್ಲ. ಈ ಕಥೆ ಕೇಳಿದ್ಮೇಲೆ ನೀವು ರಾತ್ರಿ ಒಬ್ಬರೇ ಇರೋದು ಸ್ವಲ್ಪ ಭಯವಾಗ್ಬೋದು. ಮೈಸೂರಿನ ಹೊರವಲಯದಲ್ಲಿ ಒಂದು ಹಳೆಯ ಮನೆ ಇತ್ತು. ಆ ಮನೆ ಬಗ್ಗೆ ಊರಲ್ಲೊಂದು ವಿಚಿತ್ರ ಮಾತಿತ್ತು. ಆ ಮನೆಯ ಲೈಟ್ ಯಾವತ್ತೂ ಆಫ್ ಆಗೋದಿಲ್ಲ. ಅಲ್ಲಿ ಯಾರೂ ವಾಸ ಮಾಡ್ತಿರ್ಲಿಲ್ಲ. ಆದರೂ ಪ್ರತಿದಿನ ರಾತ್ರಿ 12 ಗಂಟೆಗೆ ಮೇಲಿನ ಕೋಣೆಯಲ್ಲಿ ಲೈಟ್ ಬೆಳಗ್ತಿತ್ತು. ಒಂದು ದಿನ ರವಿ ಅಂತ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ ಈ ರಹಸ್ಯವನ್ನ ಬಿಚ್ಚೋಕೆ ತೀರ್ಮಾನ ಮಾಡ್ದ. ಅವನು ಹೇಳಿದ, ನಾನು ಈ ಮನೆಗೆ ಹೋಗಿ ನಿಜ ಏನು ಅಂತ ಗೊತ್ತಾಗಿಸ್ಕೊಳ್ತೀನಿ. ಕ್ಯಾಮರಾ, ಟಾರ್ಚ್, ಮೈಕ್ ಎಲ್ಲ ತೆಗೆದುಕೊಂಡು ರಾತ್ರಿ 11ವರೆಗೆ ಆ ಮನೆಗೆ ಹೋಗಿದ್ದ. ಮನೆ ಬಾಗಿಲು ಅರ್ಧ ತೆರೆದಿತ್ತು. ಇದು ಯಾಕೆ ಹೀಗೆ ತೆರೆದಿದೆ ಅಂತ ಆತ ಸ್ವಲ್ಪ ನಡುಗಿದ. ಅವನು ಒಳಗೆ ಹೋದ. ಮನೆ ತುಂಬಾ ಧೂಳು, ಹಳೆಯ ಫರ್ನಿಚರ್, ಗೋಡೆಯ ಮೇಲೆ ವಿಚಿತ್ರ ಫೋಟೋಗಳು. ಆ ಫೋಟೋಗಳಲ್ಲಿ ಒಂದರಲ್ಲಿ ಒಬ್ಬ ಹುಡುಗಿ, ಕಣ್ಣಲ್ಲಿ ವಿಚಿತ್ರ ನಗು. ರವಿ ಹೇಳ್ದ, ಇದು ತುಂಬಾ ಕ್ರೀಪಿ ಇದೆ ಮಿತ್ರರೇ. 12 ಗಂಟೆ ಆಗೋಕೆ 2 ನಿಮಿಷ ಬಾಕಿ. ಅವನು ಮೇಲಿನ ಕೋಣೆಗೆ ಹೋದ. ಅಲ್ಲಿ ಒಂದು ದೊಡ್ಡ ಬಾಗಿಲು. ಒಳಗಿಂದ ಸಣ್ಣ ಸದ್ದು. ಟಕ್ ಟಕ್ ಟಕ್. ರವಿ ಉಸಿರು ಬಿಗಿದ. ಕ್ಯಾಮರಾ ಆನ್ ಮಾಡಿಕೊಂಡು ಬಾಗಿಲು ನಿಧಾನವಾಗಿ ತೆರೆದ. ಅದರೊಳಗೆ ಯಾರೂ ಇರಲಿಲ್ಲ. ಆದ್ರೆ ಲೈಟ್ ಆನ್ ಆಯ್ತು. ಹಠಾತ್ ರವಿ ಬೆಚ್ಚಿಬಿದ್ದ. ಇದು ಹೇಗೆ ಸಾಧ್ಯ? ಅಷ್ಟರಲ್ಲಿ ಅವನ ಕ್ಯಾಮರಾ ಸ್ಕ್ರೀನ್ನಲ್ಲಿ ಏನೋ ಕಾಣಿಸ್ತು. ಅವನು ಹಿಂದಿರುಗಿ ನೋಡ್ದ. ಯಾರೂ ಇರಲಿಲ್ಲ. ಮತ್ತೆ ಕ್ಯಾಮರಾ ಕಡೆ ನೋಡ್ದ. ಅಲ್ಲಿ ಆ ಫೋಟೋದಲ್ಲಿದ್ದ ಹುಡುಗಿ ಅವನ ಹಿಂದೆ ನಿಂತಿದ್ದಳು. ರವಿ ಓಡೋಕೆ ಶುರು ಮಾಡ್ದ. ಆದ್ರೆ ಮನೆಯ ಎಲ್ಲಾ ಬಾಗಿಲುಗಳು ತಾನಾಗೆ ಲಾಕ್ ಆಯ್ತು. ಲೈಟ್ ಆಫ್ ಆಯ್ತು. ಪೂರ್ಣ ಕತ್ತಲೆ. ಮುಂದಿನ ದಿನ ಪೊಲೀಸ್ಗಳು ಆ ಮನೆಗೆ ಬಂದ್ರು. ರವಿ ಕಾಣಿಸಲಿಲ್ಲ. ಆದ್ರೆ ಕ್ಯಾಮರಾ ಸಿಕ್ಕಿತು. ಅದರಲ್ಲಿದ್ದ ಕೊನೆಯ ವಿಡಿಯೋದಲ್ಲಿ ರವಿ ಕಿರಿಚುತ್ತಿದ್ದ, ಅವಳು ನನ್ನ ಹಿಂದೆ ಇದೆ, ದಯವಿಟ್ಟು ಯಾರಾದರೂ. ಅದಾದ್ಮೇಲೆ ಒಂದು ಹೆಣ್ಣು ಧ್ವನಿ ನಿಧಾನವಾಗಿ ಹೇಳಿತು, ಇನ್ನೊಬ್ಬ ಬಂದ. ಇಂದಿಗೂ ಆ ಮನೆಯ ಲೈಟ್ ರಾತ್ರಿ 12 ಗಂಟೆಗೆ ಆನ್ ಆಗುತ್ತೆ. ಆದ್ರೆ ಈಗ ಅಲ್ಲಿ 2 ನೆರಳುಗಳು ಕಾಣಿಸ್ತವೆ ಅಂತಾರೆ. ರವಿ ಮಿಸ್ಸಿಂಗ್ ಆದ ನಂತರ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಅದನ್ನು ನೋಡಿದ ಒಬ್ಬ ಹುಡುಗಿ, ನಂದಿನಿ, ಅವಳು ರವಿಯ ಫ್ರೆಂಡ್. ಮತ್ತು ಅವಳು ಒಂದು ವಿಷಯ ಗಮನಿಸಿದ್ಲು. ವಿಡಿಯೋ ಕೊನೆಯ 5 ಸೆಕೆಂಡ್ನಲ್ಲಿ ಆ ಹೆಣ್ಣು ಧ್ವನಿ ಬಂದಾಗ ಹಿಂಭಾಗದಲ್ಲಿ ಗೋಡೆಯ ಮೇಲೆ ಒಂದು ದಿನಾಂಕ ಬರೆಯಲಾಗಿತ್ತು. 07/07/2007. ನಂದಿನಿಗೆ ಅನುಮಾನ ಬಂತು. ಅವಳು ಹಳೆಯ ನ್ಯೂಸ್ ಹುಡುಕಿದ್ಲು. ಅದರಲ್ಲಿ ಒಂದು ಶಾಕಿಂಗ್ ವಿಷಯ ಸಿಕ್ಕಿತು. 2007ರಲ್ಲಿ ಅದೇ ಮನೆಯಲ್ಲಿ ಒಂದು ಘಟನೆ ನಡೆದಿತ್ತು. ಒಬ್ಬ ಹುಡುಗಿ, ಅವಳ ಹೆಸರು ದೀಪ್ತಿ. ಅವಳು ಆ ಮನೆಯ ಮೇಲಿನ ಕೋಣೆಯಲ್ಲಿ ಸತ್ತ ಸ್ಥಿತಿಯಲ್ಲಿ ಸಿಕ್ಕಿದ್ದಳು. ಆದ್ರೆ ಕೇಸ್ ಕ್ಲೋಸ್ ಆಗಿತ್ತು. ಸೂಯಿಸೈಡ್ ಅಂತ ಹೇಳಿ ಮುಚ್ಚಿಬಿಟ್ಟಿದ್ರು. ನಂದಿನಿಗೆ ಇದು ನಂಬಿಕೆಗೆ ಬರಲಿಲ್ಲ. ಇದರಲ್ಲಿ ಏನೋ ದೊಡ್ಡ ಸತ್ಯ ಇದೆ ಅಂತ ತೀರ್ಮಾನಿಸಿದಳು. ಆ ರಾತ್ರಿ ಅವಳು ಕೂಡ ಆ ಮನೆಗೆ ಹೋಗೋಕೆ ನಿರ್ಧರಿಸಿದಳು. 11:50 PM. ಅವಳು ಮನೆ ಮುಂದೆ ನಿಂತಿದ್ದಳು. ಈ ಸಲ ಬಾಗಿಲು ಸಂಪೂರ್ಣ ತೆರೆದಿತ್ತು. ಹಾಗೆ ಒಳಗಿಂದ ಒಂದು ಸದ್ದು, ಯಾರೋ ಅಳುತ್ತಿರುವಂತೆ. ನಂದಿನಿ ಧೈರ್ಯ ಮಾಡಿ ಒಳಗೆ ಹೋದಳು. ಅವಳು ನೇರವಾಗಿ ಮೇಲಿನ ಕೋಣೆಗೆ ಹೋದಳು. ಅಲ್ಲಿ ಗೋಡೆಯ ಮೇಲೆ ಬರೆಯಲಾಗಿದ್ದ ದಿನಾಂಕಗಳು 07/07/2007, 12/03/2015, 21/08/2019 ಮತ್ತು ಕೊನೆಗೆ ಇಂದು ದಿನಾಂಕ. ನಂದಿನಿ ಬೆಚ್ಚಿಬಿದ್ದಳು. ಇದು ಏನು? ಅಷ್ಟರಲ್ಲಿ ಹಿಂದಿನಿಂದ ಒಂದು ಸಣ್ಣ ಧ್ವನಿ, ನೀನೂ ಕೂಡ ಬಂದೆಯಾ ಅಂತ. ನಂದಿನಿ ನಿಧಾನವಾಗಿ ಹಿಂದಿರುಗಿ ನೋಡಿದ್ಲು. ಅಲ್ಲಿ ಒಬ್ಬ ಹುಡುಗಿ ಅದೇ ಫೋಟೋದಲ್ಲಿದ್ದಳು. ಆದರೆ ಈಗ ಅವಳ ಕಣ್ಣಲ್ಲಿ ನೀರು. ನನ್ನನ್ನು ಯಾರೂ ನಂಬಲಿಲ್ಲ ಅಂತ ಆ ಹುಡುಗಿ ಹೇಳ್ತು. ಅವರು ನನ್ನನ್ನು ಕೊಂದ್ರು. ಇದು ಸೂಯಿಸೈಡ್ ಅಲ್ಲ. ನಂದಿನಿ ಗಾಬರಿಯಾದ್ಲು. ಯಾರು ಅಂತ ಕೇಳಿದ್ಲು. ಆ ಹುಡುಗಿ ನಿಧಾನವಾಗಿ ಬೆರಳು ತೋರಿಸಿದ್ಲು ಗೋಡೆಯ ಕಡೆ. ಅಲ್ಲಿ ಹಳೆಯ ಕನ್ನಡಿಯಲ್ಲಿ ಒಬ್ಬ ವ್ಯಕ್ತಿಯ ಪ್ರತಿಬಿಂಬ. ನಂದಿನಿ ಹಿಂದಿರುಗಿ ನೋಡಿದ್ಲು. ಯಾರೂ ಇರಲಿಲ್ಲ. ಮತ್ತೆ ಕನ್ನಡಿಯಲ್ಲಿ ನೋಡಿದ್ಲು. ಆ ವ್ಯಕ್ತಿ ಅವಳ ಹತ್ರ ಬರ್ತಿದ್ದ. ಹಠಾತ್ ಲೈಟ್ ಆಫ್ ಆಯ್ತು. ಅವಳು ಕಿರಿಚಿದಳು, ಯಾರು ನೀವು? ಒಂದು ಗಟ್ಟಿಯಾದ ಧ್ವನಿ, ನಿಜ ಹೊರಬರಬಾರದು. ಮುಂದಿನ ದಿನ ನಂದಿನಿಯ ಫೋನ್ ಸಿಕ್ಕಿತು. ಅದರಲ್ಲಿದ್ದ ರೆಕಾರ್ಡಿಂಗ್ನಲ್ಲಿ ಕೊನೆಯ ಮಾತುಗಳು,
ರವಿ ಇಲ್ಲಿದೆ, ಅವನು ಬದುಕಿದ್ದಾನೆ. ಆದರೆ ವಿಡಿಯೋ ಅಚಾನಕ್ ನಿಂತುಹೋಯ್ತು. ಇದೀಗ ಆ ಮನೆಯಲ್ಲಿ 3 ನೆರಳುಗಳು ಕಾಣಿಸ್ತವೆ ಅಂತಾರೆ. ನಿಜ ಏನು? ರವಿ ಇನ್ನೂ ಜೀವಂತನ? ಆ ವ್ಯಕ್ತಿ ಯಾರು? ಆ ಮನೆಯಲ್ಲಿ ಈಗ 3 ನೆರಳುಗಳು. ಆದರೆ ನಿಜ ಇನ್ನೂ ಹೊರಬಂದಿರಲಿಲ್ಲ. 2 ದಿನಗಳ ನಂತರ ಪೊಲೀಸ್ಗಳಿಗೆ ಒಂದು ಪಾರ್ಸಲ್ ಸಿಕ್ಕಿತ್ತು. ಅದರೊಳಗೆ ಒಂದು ಪೆನ್ ಡ್ರೈವ್. ಅದನ್ನು ಓಪನ್ ಮಾಡಿದಾಗ ಒಂದು ವಿಡಿಯೋ ಶುರುವಾಯಿತು. ಅದು ನಂದಿನಿಯ ಫೋನ್ನಿಂದ ರೆಕಾರ್ಡ್ ಆದದ್ದು. ವಿಡಿಯೋದಲ್ಲಿ ನಂದಿನಿ ಕಂಪಿಸುತ್ತಾ ಮಾತನಾಡುತ್ತಿದ್ದಳು. ನಾನೀಗ ಆ ಮನೆಯ ಕೆಳಗಿರುವ ಬೇಸ್ಮೆಂಟ್ನಲ್ಲಿದ್ದೀನಿ. ಇಲ್ಲಿ ಒಂದು ಸೀಕ್ರೆಟ್ ರೂಮ್ ಇದೆ. ಕ್ಯಾಮೆರಾ ನಿಧಾನವಾಗಿ ತಿರುಗಿತು. ಗೋಡೆಯ ಮೇಲೆ ಹಳೆಯ ಫೋಟೋಗಳು, ಪೇಪರ್ಸ್ ಮತ್ತು ಹಲವಾರು ಹುಡುಗಿಯರ ಫೋಟೋಗಳು. ಅದರಲ್ಲೊಂದು ದೀಪ್ತಿ. ನಂದಿನಿ ಹೇಳ್ತಾ ಇದ್ದು, ಇದು ಸೀರಿಯಲ್ ಕಿಲ್ಲರ್ ಕೇಸ್. ಅವನು ಇಲ್ಲಿ ಹುಡುಗಿಯರನ್ನು ಕರೆದುಕೊಂಡು ಬಂದು. ಹಠಾತ್ ಹಿಂದಿನಿಂದ ಒಂದು ಧ್ವನಿ, ನೀನು ತುಂಬಾ ಗೊತ್ತಾಯಿತು. ನಂದಿನಿ ಬೆಚ್ಚಿ ಹಿಂದಿರುಗಿದಳು. ಕ್ಯಾಮೆರಾ ಕೆಳಗೆ ಬಿತ್ತು. ಆದರೆ ಇನ್ನೂ ರೆಕಾರ್ಡ್ ಆಗುತ್ತಿತ್ತು. ಒಬ್ಬ ವ್ಯಕ್ತಿ. ಮುಖ ಸ್ಪಷ್ಟವಾಗಿ ಕಾಣಿಸಲಿಲ್ಲ. ಆದರೆ ಅವನ ಧ್ವನಿ ಅದೇ ಧ್ವನಿ ಪಾರ್ಟ್ 1ನಲ್ಲಿ ಕೇಳಿದ್ದದ್ದು. ಅವನು ಹೇಳ್ತಾ ಇದ್ದು, 2007ರಿಂದ ಯಾರೂ ನನ್ನನ್ನು ಹಿಡಿಯಲಿಲ್ಲ. ನೀವೆಲ್ಲರೂ ಬರುತ್ತೀರಾ ಸತ್ಯ ಹುಡುಕೋಕೆ. ಆದರೆ ಹೊರಗೆ ಹೋಗೋದು ಯಾರಿಗೂ ಆಗಲ್ಲ. ನಂದಿನಿ ಅಳ್ತಾ ಕೇಳಿದಳು, ರವಿ ಎಲ್ಲಿ? ಅವನು ನಕ್ಕ. ಅವನು ಜೀವಂತ ಇದ್ದಾನೆ. ಆದರೆ ಈಗ ಅವನು ನನ್ನ ಜೊತೆ. ಕ್ಯಾಮೆರಾ ತಿರುಗಿತು. ಒಂದು ಕೋಣೆಯಲ್ಲಿ ರವಿ ಕುಳಿತಿದ್ದ. ಕಣ್ಣು ಖಾಲಿ. ಅವನು ನಿಧಾನವಾಗಿ ಹೇಳಿದ, ಇಲ್ಲಿ ಬಂದ್ರೆ ಹಿಂತಿರುಗೋದು ಇಲ್ಲ. ನಂದಿನಿ ಓಡೋಕೆ ಪ್ರಯತ್ನಿಸಿದಳು. ಆದ್ರೆ ಸ್ಕ್ರೀನ್ ಕಪ್ಪಾಯಿತು. ವಿಡಿಯೋ ಅಲ್ಲೇ ಮುಗಿಯಿತು. ಪೊಲೀಸ್ಗಳು ತಕ್ಷಣ ಮನೆಗೆ ಹೋದರು. ಆದರೆ ಮನೆ ಸಂಪೂರ್ಣ ಖಾಲಿ. ಬೇಸ್ಮೆಂಟ್ ಇಲ್ಲ. ಯಾವುದೇ ಸಾಕ್ಷಿ ಇಲ್ಲ. ಆದರೆ ಮೇಲಿನ ಕೋಣೆಯಲ್ಲಿ ಗೋಡೆಯ ಮೇಲೆ ಹೊಸ ದಿನಾಂಕ ಬರೆಯಲಾಗಿತ್ತು. ಇಂದು. ಮತ್ತು ಅದರ ಕೆಳಗೆ 3 ಹೆಸರುಗಳು, ದೀಪ್ತಿ, ರವಿ, ನಂದಿನಿ. ಇಂದಿಗೂ ರಾತ್ರಿ 12 ಗಂಟೆಗೆ ಆ ಮನೆಯ ಲೈಟ್ ಆನ್ ಆಗುತ್ತೆ. ಆದರೆ ಈಗ ಅಲ್ಲಿ 4ನೇ ನೆರಳು ಕೂಡ ಕಾಣಿಸ್ತದೆ ಅಂತಾರೆ. ಅದು ಯಾರು? ಇನ್ನೊಬ್ಬ ಒಳಗೆ ಹೋದನಾ? ಅಥವಾ ನೀವು ಮುಂದಿನವರ?